ತಾಲೂಕಿನ ಬಹುತೇಕ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ನೂತನ ಕಟ್ಟಡಗಳು ನಿರ್ಮಾಣವಾಗುತ್ತಿದ್ದು ಅಭಿವೃದ್ಧಿಯ ಪರ್ವ ಸಾಗುತ್ತಿದೆ. ಗ್ರಾಮ ಪಂಚಾಯಿತಿ ಕಟ್ಟಡ ಸೇರಿದಂತೆ ಅಭಿವೃದ್ಧಿ ಕಾಮಗಾರಿಗೆ ಹೆಚ್ಚುವರಿಯಾಗಿ ಸರ್ಕಾರದಿಂದ ಹೆಚ್ಚು ಅನುದಾನ ಬಿಡುಗಡೆ ಮಾಡಿಸುವುದಾಗಿ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಶಿರಾದಲ್ಲಿ ತಿಳಿಸಿದರು. ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯ ಚೆನ್ನೇನಹಳ್ಳಿ ಗ್ರಾಮದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು, ಮುಂಬರುವ ಕೆಲ ದಿನಗಳಲ್ಲಿ ತಾಲೂಕಿನಾದ್ಯಂತ ಸುಮಾರು 10,000ಕ್ಕೂ ಹೆಚ್ಚು ನಿವೇಶನ ರಹಿತರಿಗೆ ನಿವೇಶನದ ಹಕ್ಕುಪತ್ರ ನೀಡುವ ಗುರಿ ಹೊಂದಿದ್ದೇವೆ. ಈ ಭಾಗದ ಜನತೆಗೆ ಎತ್ತಿನಹೊಳೆ 514 ಎಂಸಿಎಫ್ಟಿ ನೀರನ್ನ ಹಾಲದೊಡ್ಡೇರಿ ಭಾಗದಿಂದ ತಂದು ನೀರು ಹರಿಸುವ ಪ್ರಕ್ರಿಯೆಗೆ ತಾಂತ್ರಿಕ ವರದಿ ತಯಾರಾಗುತ್ತಿದ್ದು, ಸಂಪೂರ್ಣ ವರದಿ ಬಂದ ಬಳಿಕ ನೀರು ಹರಿಸುವುದಾಗಿ ಭರವಸೆ ನೀಡಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಶಾಸಕ ಚಿದಾನಂದಗೌಡ, ತುಮೂಲ್ ನಿರ್ದೇಶಕ ಎಸ್ಆರ್ ಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗರತ್ನಮ್ಮ, ಉಪಾಧ್ಯಕ್ಷ ಕೃಷ್ಣಮೂರ್ತಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಸೇರಿದಂತೆ ಸ್ಥಳೀಯರು ವೇದಿಕೆ ಮೇಲೆ ಯಾವತ್ತೂ ಕೂಡ ಹಳ್ಳಿಗಳಲ್ಲಿ ಒಂದು ನೆಮ್ಮದಿಯ ವಾತಾವರಣ ಅಂತಕ್ಕಂಥದ್ದು ಬಹಳ ಕಡಿಮೆ ಆಗ್ತದೆ. ಅದಕ್ಕೆ ಬೆಸುಗೆ ಆಗ್ತಕ್ಕಂಥದ್ದು ಯಾವುದೋ ಒಂದು ರಾಜಕಾರಣ ಇರಬೇಕು, ಯಾವುದೋ ಸಂದರ್ಭದಲ್ಲಿ ಇರಬೇಕಾಗುತ್ತೆ. ಆದರೆ ಅಭಿವೃದ್ಧಿ ಕೆಲಸಕ್ಕೆ ಯಾವತ್ತೂ ಕೂಡ ಅಡ್ಡಿ ಆಗಬಾರ್ದು. ಅಭಿವೃದ್ಧಿ ಕೆಲಸಗಳು ತನ್ನಷ್ಟು ತಾನೇ ನಡಿಬೇಕಾಗ್ತದೆ. ಆ ರೀತಿಯಾಗಿರ್ತಕ್ಕಂಥ ಮನೋಭಾವವನ್ನು ನಾವು ಬಳಸ್ಕೋಬೇಕಾಗ್ತದೆ. ಜನರನ್ನು ಕೂಡ ಮತ್ತು ಮುಖಂಡರುಗಳು ಕೂಡ ಅದೇ ರೀತಿಯಾಗಿ ಇರಬೇಕಾಗ್ತದೆ. ಈ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಅಂತ ಹೇಳಿದ್ರೆ, ಇದು 3 ಥರ ವ್ಯವಸ್ಥೆ ಇತ್ತು. ಮೊದಲು ಗ್ರಾಮ ಪಂಚಾಯಿತಿ ಇತ್ತು, ಅದಾದ ಮೇಲೆ ಮಂಡಲ್ ಪಂಚಾಯಿತಿಗಳು ಬಂದು, ಅದಾದ್ಮೇಲೆ ತಿರುಗಿ ಗ್ರಾಮ ಪಂಚಾಯಿತಿ. ಈ 3 ವ್ಯವಸ್ಥೆನೂ ಕೂಡ ನಾನು ನೋಡಿರ್ತಕ್ಕಂಥವ್ರು. ಈ ವ್ಯವಸ್ಥೆ ಇವತ್ತಿರ್ತಕ್ಕಂಥ ವ್ಯವಸ್ಥೆ ಬರೋದಕ್ಕೆ ಒಂದು ಸಾಂವಿಧಾನಿಕವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನ ಆಯಿತು ಮನಮೋಹನ್ ಸಿಂಗ್ ಅವರವರು ಪ್ರಧಾನಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ. ಆಗ ಈ ಗ್ರಾಮ ಪಂಚಾಯಿತಿಗಳು ಚುನಾವಣೆ ಮಾಡ್ಬೋದು, ಬಿಡ್ಬೋದು, ಇರ್ಬೋದು, ಇರದೇ ಇರ್ಬೋದು. ಆದರೆ ಅದಕ್ಕೆ ಶಾಸನಬದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ ಮಾನ್ಯತೆಯನ್ನು ಕೊಡ್ತಕ್ಕಂಥ ಒಂದು ಸಂವಿಧಾನವನ್ನು ಬದಲಾವಣೆಯನ್ನು ಮಾಡಿದರು. ಸಂವಿಧಾನವನ್ನು ಬದಲಾವಣೆ ಮಾಡಿದ ಮೇಲೆ ಈ ವ್ಯವಸ್ಥೆ ಬಂತು. ಅದಕ್ಕೆ ರಾಜ್ಯ ಮಟ್ಟದಲ್ಲಿ ಒಂದು ಸಮಿತಿ ಆಯಿತು. ಆ ಸಮಿತಿಯಲ್ಲಿ ನಾನು ಕೂಡ ಒಬ್ಬ ಸದಸ್ಯನಾಗಿದ್ದೆ. ಬಸವಲಿಂಗಪ್ಪನವರು ಅವಾಗ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಈ ವ್ಯವಸ್ಥೆ ಅಂದರೆ ಮಂಡಲ್ ಪಂಚಾಯಿತಿ ಇತ್ತಲ್ಲ, ಮಂಡಲ್ ಪಂಚಾಯತಿನ ಚುನಾವಣೆಗಳು ಪಕ್ಷದ ಆಧಾರದ ಮೇಲೆ ನಡೀತಾ ಇತ್ತು. ಅಂದರೆ ಎಲ್ಲ ಒಂದು ಕಡೆಗೆ ಪಂಚಾಯಿತಿಯಿಂದಲೇ ರಾಜಕಾರಣ, ಕಾಂಗ್ರೆಸ್ಸು, BJP, JDS. ಈಗ ಪರವಾಗಿಲ್ಲ, JDS BJP ಎರಡೂ ಒಂದಾಗಿವೆ. ಈ ರೀತಿಯಾಗಿ ಈಗ ಸಂಯುಕ್ತ ಕ್ಯಾಂಡಿಡೇಟ್ಗಳು ಅದು ಬರ್ತಾಯಿತ್ತು. ಇದು ಏನಾದರೂ ಕೂಡ ಸಿಂಬಲ್ ಇದ್ದಿದ್ರೆ ಅದನ್ನು ಹೋಗಬೇಕು ಅಂತೇಳಿ ಹಠ ಮಾಡಿದಲ್ಲಿ ನಾನು ಒಬ್ಬನೇ. ಅದು ಏನು ಮಾಡಿದ್ವಿ ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಶಾಸಕರಾದವರು ಸೇರಿಕೊಂಡು ಯಾವುದೇ ಕಾರಣದಲ್ಲೂ ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ರಾಜಕಾರಣ ಇರಬಾರ್ದು. ಇವತ್ತು ರಾಜಕೀಯ ಪಕ್ಷದ ಗುರುತುಗಳಿನ ಆಧಾರದ ಮೇಲೆ ಗೆದ್ದು ಬರಬಾರ್ದು. ಇಲ್ಲಂತಂದರೆ ರಾಜಕಾರಣ ಕಾಳಾಗೋಗುತ್ತೆ, ಹಳ್ಳಿಗಳು ಹಾಳಾಗಿ ಹೋಗ್ತವೆ ಅಂತಕ್ಕಂಥ ತೀರ್ಮಾನ ಮಾಡಿ ಅಂತಿಮವಾಗಿ ಗ್ರಾಮ ಪಂಚಾಯಿತಿ ಅಂತ ಮಾಡಿ, ಗ್ರಾಮ ಪಂಚಾಯಿತಿಯನ್ನು ಮಾಡಿ ಅದಕ್ಕೆ ಮಾನ್ಯತೆಯನ್ನು ಕೊಡುವಂಥ ಕೆಲಸವನ್ನು ಆಯಿತು. ಈಗ ಇದು ಸ್ವಲ್ಪ ಮಟ್ಟಿಗೆ ರಾಜಕಾರಣ ಕಡಿಮೆಯಾಗಿ ನಡೆಯುವಂಥ ಕೆಲಸ ಆಗಿದೆ. ಅದ್ರ ಜೊತೆಗೆ ಅಧಿಕಾರವನ್ನು ಕೊಡಬೇಕಲ್ಲ, ಗ್ರಾಮ ಪಂಚಾಯತಿಗೆ ಯಾವ್ಯಾವ ಅಧಿಕಾರಗಳನ್ನ ಕೊಡಬೇಕು, ಸರ್ಕಾರದಲ್ಲಿ ಇರ್ತಕ್ಕಂಥ ಯಾವ ಅಧಿಕಾರ ಕೊಡಬೇಕು ಅಂತಕ್ಕಂಥದ್ದನ್ನು ಧಾರವಾಡದಲ್ಲಿ ಒಂದು ಬೇಲೂರು ಅಂತೇಳಿ, ಬೇಲೂರು ಡಿಕ್ಲರೇಷನ್ ಅಂತಲೇ ಕರಿತೀವಿ ನಾವು. ಬೇಲೂರಿನಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಅಧ್ಯಕ್ಷರನ್ನ ಕರೆಸಿ ಯಾರ್ಯಾರಿಗೆ ಯಾವ್ಯಾವ ರೀತಿಯಾದಂಥ ಅಧಿಕಾರವನ್ನು ಕೊಡಬೇಕು, ಗ್ರಾಮ ಪಂಚಾಯತಿಗಳಿಗೆ ಏನು ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಸರ್ಕಾರದ ಅಧಿಕಾರವನ್ನು ಗ್ರಾಮ ಪಂಚಾಯತಿಗಳಿಗೆ ವರ್ಗಾಯಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಬಹುಶಃ ಇದೆಲ್ಲ ಮಾಡಿದ್ದೇನು ಉದ್ದೇಶ ಏನು ಅಂತ ಹೇಳಿದ್ರೆ, ಗ್ರಾಮಗಳು ಅಭಿವೃದ್ಧಿ ಆಗಬೇಕು. ಗ್ರಾಮಗಳಿಗೆ ಏನು ಬೇಕು ಬೇಡ ಅಂತಕ್ಕಂಥದ್ದು ನಾನು ಕೂಡ ನಿಮ್ಮಂಗೆ ಜನಪ್ರತಿನಿಧಿಯಾಗಿರ್ತಕ್ಕಂಥ ನಾನೆಲ್ಲೋ ಕೂತು ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ.
ಇಲ್ಲಿ ಸ್ಥಳೀಯವಾದಂಥ ಸಮಸ್ಯೆಗಳನ್ನು ನೀವೇ ಇತ್ಯರ್ಥ ಮಾಡುವಂಥ ರೀತಿಯಲ್ಲಿ ಆಗಬೇಕು. ಆ ಕಾರಣಕ್ಕೋಸ್ಕರ ನಾವು ಇವತ್ತು ಈ ಪಂಚಾಯತಿನಲ್ಲಿ ರಾಜಕಾರಣ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪಕ್ಷಗಳ ಗುರುತು ಇರಬಾರ್ದು ಅಂತಕ್ಕಂಥ ತೀರ್ಮಾನ ಮಾಡಿದ್ವಿ. ಅದನ್ನು ನಾನು ಒಂದೇ ಮಾತು ಹೇಳ್ತೀನಿ, ಯಾವತ್ತೂ ಕೂಡ ಅದನ್ನು ನೀವು ಎಲ್ಲರನ್ನೂ ಕೂಡ ಪ್ರೀತಿಸ್ತಕ್ಕಂಥ ರೀತಿಯಲ್ಲಿ ಜಾತಿ, ಧರ್ಮ, ಭಾಷೆ ಇವೆಲ್ಲದನ್ನು ಬಿಟ್ಟು ಎಲ್ಲರೂ ಕೂಡ ನಾವು ಒಂದೇ ಗ್ರಾಮದ ಅಭಿವೃದ್ಧಿ ಆಗಬೇಕು, ಗ್ರಾಮಕ್ಕೆ ಏನಾಗಬೇಕು, ಮುಂದೆ ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ಕೂತು ನೀವು ಚಿಂತನೆ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿ ನಾನು ಯಾವಾಗಲೂ ಕೂಡ ಹೇಳ್ತಿರ್ತೀನಿ. ಒಂದು ಗ್ರಾಮ ಪಂಚಾಯತ್ ಭಿನ್ನಾಭಿಪ್ರಾಯ ಇರುತ್ತೆ ಹಳ್ಳಿಗಳಲ್ಲಿ. ಭಿನ್ನಾಭಿಪ್ರಾಯಗಳು ಹೋಗ್ತಕ್ಕಂಥದ್ದು ಯಾವಾಗ ಅಂತ ಹೇಳಿದ್ರೆ ಇಂಥ ಕಟ್ಟಡಗಳಲ್ಲಿ ಕೂತು ನೀವು ಸಭೆಯಲ್ಲಿ ಕೂತು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಚರ್ಚೆಯನ್ನು ಅರ್ಥಪೂರ್ಣವಾದಂಥ ಚರ್ಚೆ ಮಾಡಿದ್ರೆ ನಿಮ್ಮಲ್ಲಿ ವ್ಯತ್ಯಾಸ ಬರೋದು ಸಾಧ್ಯ ಇಲ್ಲ. ನಾವು ವಿಧಾನಸಭೆಯಲ್ಲಿ ಕಿರ್ಚಾಡ್ತೀವಿ, ಕೂಗಾಡ್ತೀವಿ, ಏನೆಲ್ಲ ಮಾಡ್ತೀವಿ, ಆದ ವಾದಗಳನ್ನ ಪ್ರತಿವಾದಗಳನ್ನ ಮಂಡನೆ ಮಾಡಿ ಅಂತಿಮವಾಗಿ ಒಂದು ನಿರ್ಣಯಕ್ಕೆ ಬರ್ತೀವಿ. ಆಗ ಎಲ್ಲರೂ ಕೂಡ ಸಹಾನುಭೂತಿಯಿಂದ ಒಂದು ಒಟ್ಟಾಗಿ ಕೂತ್ಕೊಂಡು ಅದನ್ನು ಕೈ ಎತ್ತುವಂಥ ಕೆಲಸವನ್ನು ಮಾಡ್ತೀವಿ. ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಆಗಬೇಕು ಅಂತಕ್ಕಂಥ ನನ್ನ ಬಯಕೆ. ಆ ರೀತಿಯಾಗಿ ನಡಿಬೇಕು. ಇನ್ನು ಮುಂದೆ ಆ ಊರು ಈ ಊರು ಅಂತಕ್ಕಂಥದ್ದು ಬೇಡ. ಇದನ್ನು ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇರಬೇಕು. ಮತ್ತು ಯಾವುದೇ ಸಮಸ್ಯೆಗಳನ್ನು ನೀವು ಗ್ರಾಮ ಪಂಚಾಯತಿನಲ್ಲಿ ನಿಮಗೆ PDO ಇರ್ತಾರೆ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇರ್ತಾರೆ. ಅಂದರೆ ನಿಮ್ಮ ನಿಯಮಾವಳಿನಲ್ಲಿ ಅಜೆಂಡಾದಲ್ಲಿ ಇರ್ತಕ್ಕಂಥದ್ದೇ ಚರ್ಚೆ ಮಾಡಬೇಕು, ಬೇರೆ ಚರ್ಚೆ ಮಾಡಬಾರ್ದು ಅಂತಕ್ಕಂಥದ್ದಿಲ್ಲ. ಜನರಲ್ ಆಗಿರ್ತಕ್ಕಂಥದ್ದು, ಸಾರ್ವತ್ರಿಕವಾಗಿ ಬೇಕಾಗಿರ್ತಕ್ಕಂಥದ್ದು, ಸರ್ಕಾರಕ್ಕೆ ಸಲಹೆ ಕೊಡ್ತಕ್ಕಂಥದ್ದು, ಜನಪ್ರತಿನಿಧಿಗಳಿಗೆ ಸರ್ಕಾರಕ್ಕೆ ಸಲಹೆ ಕೊಡ್ತಕ್ಕಂಥವ್ರು ಅಂಥದನ್ನೂ ಕೂಡ ಸಲಹೆಯನ್ನು ಮಾಡಿ ಒಂದು ನೀವು ನಿರ್ಣಯವನ್ನು ಮಾಡಿ ಕಳಿಸುವಂಥ ಕೆಲಸವನ್ನು ಮಾಡ್ಬೋದು. ನನ್ನ ಪ್ರಕಾರ ಈ ಹರೀಶ್ ಅವರು ಇಲ್ಲಿ EO ಆಗಿ ಬಂದ ಮೇಲೆ ಸಾಕಷ್ಟು ಈ ಭಾಗದಲ್ಲಿ ಎಲ್ಲ ಪಂಚಾಯತ್ ಕಟ್ಟಡಗಳನ್ನು ಕೂಡ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಆಸಕ್ತಿಯನ್ನು ವಹಿಸಿ ಕಟ್ಟುವಂಥ ಕೆಲಸ ಆಗ್ತಾ ಇದೆ. ಇದು ನಿಜಕ್ಕೂ ಕೂಡ ಒಳ್ಳೆ ಬೆಳವಣಿಗೆ. ಯಾಕೆಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ವಿಧಾನಸೌಧ ಹೇಗೋ, ಶಿರಾದಲ್ಲಿ ತಹಶೀಲ್ದಾರ್ರವರ ತಾಲೂಕು ಆಫೀಸ್ ಕಚೇರಿ ಹೇಗೋ, ಹಾಗೆ ಈ ಗ್ರಾಮ ಪಂಚಾಯಿತಿಯ 7-8-10 ಹಳ್ಳಿಗಳಿಗೆ ಸಂಬಂಧಿಸಿದಂತೆ ಈ ಕಟ್ಟಡ ಕಾರ್ಯನಿರ್ವಹಿಸುತ್ತೆ. ಅಧ್ಯಕ್ಷರು ಒಂದು ರೀತಿ ಈ ಭಾಗಕ್ಕೆ ಮುಖ್ಯಮಂತ್ರಿಗಳಿದ್ದಂಗಿರ್ತಾರೆ. ಇನ್ನು PDO ಅವರು ಒಂದು ರೀತಿ ತಹಶೀಲ್ದಾರ್ ಅವರ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ಈ PDO ಅನ್ನೋದು ಪಂಚಾಯತ್ ಡೆವಲಪ್ಮೆಂಟ್ ಅಧಿಕಾರಿ ಅಂತ ಏನು ಕರಿತೀವಿ, ಅವರಿಗೆ ದೊಡ್ಡ ಜವಾಬ್ದಾರಿ ಇದೆ. ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಅವ್ರಿಗೊಂದು ಕೂತ್ಕೊಳ್ಳೋದಕ್ಕೊಂದು ಜಾಗ, ಮತ್ತು ಆ ಗ್ರಾಮ ಪಂಚಾಯತಿಯ ಸದಸ್ಯರುಗಳು ಕೂಡ ಎಲ್ಲೋ ಹೋಗಿ ಎಲ್ಲೋ ಅಲ್ಲಿ ಇಲ್ಲಿ ಹುಣಸೆ ಮರದಡಿಯಲ್ಲಿ ಮೀಟಿಂಗ್ ಮಾಡೋ ಬದಲು ಈ ಜಾಗದಲ್ಲಿ ಬಂದು ಅವ್ರಿಗೂ ಒಂದು ಹೆಮ್ಮೆ ಇರುತ್ತೆ, ಗೌರವ ಇರುತ್ತೆ. ಪಂಚಾಯತ್ ಸದಸ್ಯರು ಅಂದರೆ ಅವ್ರಿಗೂ ಕೂಡ ದೊಡ್ಡ ಮಟ್ಟದ ಗೌರವ. ಅಲ್ಲಿ ಅಧ್ಯಕ್ಷರಿರ್ತಾರೆ, ಉಪಾಧ್ಯಕ್ಷರಿರ್ತಾರೆ. ಇವರೆಲ್ಲರಿಗೂ ಕೂಡ ತಮಗೂ ಒಂದು ಜವಾಬ್ದಾರಿ ಇದೆ, ಇದು ಸಂವಿಧಾನದತ್ತವಾಗಿ ಬಂದಂಥ ಜವಾಬ್ದಾರಿ ಅಂಥೇಳಿ ಒಂದು ರೀತಿಯ ಹೆಮ್ಮೆ ಇರುತ್ತೆ, ಉತ್ಸಾಹ ಇರುತ್ತೆ. ಹಾಗಾಗಿ ಈ ಕಟ್ಟಡಗಳು ಮತ್ತು ಕೂತ್ಕೊಳ್ಳೋದಕ್ಕೆ ಅವರಿಗೆ ಆ ಕಚೇರಿಗಳು ಇವೆಲ್ಲವೂ ಕೂಡ ಅತ್ಯಗತ್ಯವಾಗಿ ಬೇಕಾಗುತ್ತೆ. ಸೊ ಇದನ್ನು ಮನಗಂಡು ಇದಾಗಿದೆ. ಇದರ ಜೊತೆಯಲ್ಲಿ ನನಗೆ ಒಂದು ಅನಿಸೋದು, ಮುಂದಿನ ದಿನಮಾನಗಳಲ್ಲಿ ಇವತ್ತು ನಿಮ್ಮ PDO ಅರಸಲ್ಲ, ಹಿಂದೆ ಇದ್ದವರು ಅರಸು, ಈಗಿರೋದು ಗಂಗಾಧರ್. ಆ PDOಗಳೆಲ್ಲ ಹೈಲಿ ಎಜುಕೇಟೆಡ್ ಇರ್ತಾರೆ, ಅವರೆಲ್ಲ ಗ್ರ್ಯಾಜುಯೇಟ್ಸ್ ಇರ್ತಾರೆ, ಡಬಲ್ ಡಿಗ್ರಿ ಗ್ರ್ಯಾಜುಯೇಟ್ಸ್ ಇರ್ತಾರೆ. ಇದು ಭಾಳ ಒಳ್ಳೆ ಕಾನ್ಸೆಪ್ಟು. BJP ಗೌರ್ಮೆಂಟಲ್ಲಿ ಯಡಿಯೂರಪ್ಪನವರಿದ್ದಾಗ ಶೋಭಾ ಕರಂದ್ಲಾಜೆ ಅವರು ಈ ಕಾನ್ಸೆಪ್ಟನ್ನು ತಂದರು. PDOಗಳಂತ ನೇಮಕ ಆಗಬೇಕು, ಅವರು ದೊಡ್ಡ ಜವಾಬ್ದಾರಿ ಕೊಡಬೇಕು ಅಂತ. ನನಗೆ ಇನ್ನೊಂದು ಕನಸೇನಿದೆ ಅಂತ ಹೇಳಿದ್ರೆ, ಈ PDOಗಳಿಗೆ ಈ 7-8 ಹಳ್ಳಿ ಶಾಲೆಗಳನ್ನು ನೋಡ್ಕೋ ಕೂಡ ಜವಾಬ್ದಾರಿ ಕೊಡಬೇಕಾಗುತ್ತೆ. ಯಾಕೆಂದರೆ ಅಲ್ಲಿರೋ ಮುಖ್ಯೋಪಾಧ್ಯಾಯರು ಏನಿರ್ತಾರೆ ಅವರ ಜೊತೆಗೆ ಇವರು ಕೂಡ ಸೇರಿಕೊಂಡು ಅಲ್ಲಿ ಮೂಲಭೂತ ಸೌಲಭ್ಯ ಏನಾಗಿದೆ, ಒಂದು ಸರ್ಕಾರಿ ಶಾಲೆಗಳು ಅಂದರೆ ಅದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಜವಾಬ್ದಾರಿ, ಅದು ನಮ್ಮದಲ್ಲ ಅಂಥೇಳಿ ಒಂದು ವಾತಾವರಣ ಇದೆ. ಹಾಗಾಗಿ PDO ಅಲ್ಲಿ ತೊಡಗಿಸ್ಕೊಂಡ್ರೆ ಪಂಚಾಯತ್ ಸದಸ್ಯರು ಕೂಡ ಅಲ್ಲಿ ತೊಡಗಿಸ್ಕೋತಾರೆ. ಆ ಕಾರಣಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ PDO ಅವ್ರಿಗೆ ಈ ಶಾಲೆಗಳನ್ನು ನೋಡ್ಕೊಳ್ಳೋ ಜವಾಬ್ದಾರಿ, ಈ ಅಂಗನವಾಡಿಗಳನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ,
ಅಲ್ಲಿ ಬೇಕಾದಂಥ ಕಟ್ಟಡ ಇನ್ನೊಂದು ಮತ್ತೊಂದು ಕೊಡುವಂಥ ರಿಪೇರಿ ಮಾಡುವಂಥ ಜವಾಬ್ದಾರಿ, ಜೊತೆಗೆ ಒಂದು ಶಾಲಾ ಬಸ್ಗಳು ಓಡಾಡಬೇಕು ಇನ್ಮೇಲೆ. ಈ ಸರ್ಕಾರಿ ಶಾಲೆಗಳ ಮಕ್ಕಳನ್ನು ಕರ್ಕೊಂಡು ಬರೋದಕ್ಕೆ ಈಗ ಆಲ್ರೆಡಿ ಕಾನ್ಸೆಪ್ಟ್ ಬದಲಾಗ್ತಾ ಇದೆ. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮಕ್ಕಳಿಲ್ಲ. ಇವತ್ತು ಎಷ್ಟು ಉತ್ಸಾಹದಿಂದ ನಿಮ್ಮೂರಿನ ಪಂಚಾಯತ್ ಕಟ್ಟಡ ಉದ್ಘಾಟನೆ ಮಾಡಿದ್ರಿ, ನೀವೆಲ್ಲ ಭಾಗಿಯಾದ್ರಿ. ಇನ್ನೊಂದು ಆಗಬೇಕಾಗಿರೋದು ಭಾಳ ಮುಖ್ಯವಾಗಿ ಅಂದರೆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಒಂದು ಸರ್ಕಾರಿ ಶಾಲೆ ಇರಬೇಕು. ಆ ಶಾಲೆಯ ಕಡೆ ಊರಿನ ಎಲ್ಲ ಗ್ರಾಮಸ್ಥರ ಒಂದು ಒಲವು, ಅವರ ಒಂದು ಗಮನ ಇರಬೇಕಾಗತ್ತೆ. ಈ ಸರ್ಕಾರ ಈಗಾಗಲೇ ಒಂದು ಯೋಚನೆ ಮಾಡ್ತಾ ಇದೆ. ಎಲ್ಲ ಕಡೆ 46,000 ಸರ್ಕಾರಿ ಶಾಲೆಗಳಿದೆ ಈ ರಾಜ್ಯದಲ್ಲಿ. ಆ 46,000 ಶಾಲೆಗಳಲ್ಲಿ ಈಗಾಗಲೇ ಕನಿಷ್ಠ ಒಂದು 20,000 ಶಾಲೆಗಳನ್ನು ಗುರುತಿಸಿದ್ದಾರೆ. ಮುಚ್ಚಬೇಕು ಇವನ್ನ ಅಂತ. ಯಾಕೆ ಅಂತ ಕೇಳಿದ್ರೆ ಹೇಳ್ತಾರೆ ಮಕ್ಕಳ ಸಂಖ್ಯೆ ಕಡಿಮೆ ಇದೆ, ಆ ಕಾರಣಕ್ಕಾಗಿ ನಾವು ಮ್ಯಾಗ್ನೆಟ್ ಸ್ಕೂಲ್ಗಳನ್ನು ಓಪನ್ ಮಾಡ್ತೀವಿ ಅಂತ. ಮ್ಯಾಗ್ನೆಟ್ ಸ್ಕೂಲ್ ಅಂದರೆ ಏನಂದರೆ KPS ಶಾಲೆಗಳು, ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಮಾಡ್ತೀವಿ. ಒಂದೊಂದು ಪಂಚಾಯತ್ಗೆ ಒಂದೊಂದು. ಖಂಡಿತ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡೋದಾದರೆ ಓಕೆ. ಆದರೆ ಒಂದು ಊರಿಗೆ ಒಂದು ದೇವಸ್ಥಾನ ಮುಖ್ಯ ಆಗುತ್ತೆ. ಅದೇ ಪ್ರಕಾರ ಒಂದು ಪ್ರಾಥಮಿಕ ಶಾಲೆ ಕನಿಷ್ಠ LKG ಇಂದ ಹಿಡಿದು ಮಕ್ಕಳು ಒಂದು 4-5ನೇ ಕ್ಲಾಸ್ವರೆಗಾದರೂ ಓದಬೇಕಾಗತ್ತೆ ಅಲ್ಲಿ. ಅದಿದ್ದರೆ ಆ ಊರು ಅನ್ಸ್ಕೊಳ್ಳುತ್ತೆ, ಆ ಊರಿಗೆ ಲಕ್ಷಣ ಅನ್ಸ್ಕೊಳ್ಳುತ್ತೆ. ಹಾಗಾದರೆ ಯಾಕೆ ಬದಲಾಯಿತು ವಾತಾವರಣ? ನಾವೆಲ್ಲ SR ಗೌಡರು, ನಾನು, ಸನ್ಮಾನ್ಯ ಜಯಚಂದ್ರ ಅವರು, ನಾವೆಲ್ಲ ಸರ್ಕಾರಿ ಶಾಲೆಗೆ ಓದ್ದವ್ರೆ. ಹಿಂದೆ ಆ ಶಾಲೆಗಳು ಅಷ್ಟು ಪ್ರಾಮುಖ್ಯವಾಗಿ ಆ ಮೇಷ್ಟ್ರುಗಳಿಗೆ ಅಷ್ಟು ಜವಾಬ್ದಾರಿ ಇರ್ತಾ ಇತ್ತು. ಆದರೆ ಬದಲಾಗಿದೆ ವಾತಾವರಣ. ಸರ್ಕಾರಗಳ ಆದ್ಯತೆ ಸರ್ಕಾರಿ ಶಾಲೆಗಳ ಕಡೆ ಕಡಿಮೆ ಆಗ್ತಾ ಬಂತು. ಮೇಷ್ಟ್ರಿದ ಕಡೆ ಕಟ್ಟಡ ಇಲ್ಲ, ಕಟ್ಟಡ ಇದ್ದ ಕಡೆ ಮೇಷ್ಟ್ರಿಲ್ಲ, ಅವೆರಡೂ ಇದ್ದ ಕಡೆ ಮಕ್ಕಳಿಲ್ಲ. ಈ ಪರಿಸ್ಥಿತಿ ಆಗ್ತಾ ಇದೆ. ಅದು ಬದಲಾಗಬೇಕು. ಇವತ್ತು ಯಾವ ರೀತಿ ಪಂಚಾಯತಿಗಳ ಅಭಿವೃದ್ಧಿ ಆಗ್ತಿದ್ದಾವೆ ಅದೇ ರೀತಿ ಗ್ರಾಮೀಣ ಭಾಗದಲ್ಲಿ ಶಾಲೆಗಳು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಇವತ್ತು ಈ ದೇಶದಲ್ಲಿ ಬಡತನವನ್ನು ಅಥವಾ ಈ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಏಕೈಕ ಮಂತ್ರ ಏನಂದರೆ ಯಾವುದೂ ಅಲ್ಲ, ಮಕ್ಕಳು ವಿದ್ಯಾಭ್ಯಾಸ ಮಾಡಿ ದೊಡ್ಡ ದೊಡ್ಡ ಹಂತಕ್ಕೆ ಹೋದಾಗ ಮಾತ್ರ ಬಡವರು ಶ್ರೀಮಂತರಾಗೋದಕ್ಕೆ ಸಾಧ್ಯ, ಅಜ್ಞಾನಿ ಜ್ಞಾನಿ ಆಗೋದಕ್ಕೆ ಸಾಧ್ಯ. ಎಲ್ಲೋ ಒಂದು ಕಡೆ ನಮ್ಮೆಲ್ಲರ ಒಂದು ಇದು ಕೂಡ ಕಡಿಮೆ ಆಗ್ತಾ ಇದೆ ಆ ಕಡೆ. ಹಾಗಾಗಿ ನಾನೇನು ಮಾಡಿದೆ, MLC ಆಗಿ ಆಯ್ಕೆಯಾಗಿ ಈ 5 ವರ್ಷದಲ್ಲಿ ಸರ್ಕಾರಿ ಶಾಲೆಗಳ ಕಡೆ ಹೆಚ್ಚು ಗಮನ ಕೊಟ್ಟೆ. 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಿರಾ ನಗರದಲ್ಲಿ IB ಸರ್ಕಲ್ನಲ್ಲಿ ಮಹಾರಾಜರ ಕಾಲದಲ್ಲಿ ಕಟ್ಟಿಸಿದ ಶಾಲೆ. ನಮ್ಮ ತಾಲೂಕಿನ ದೊಡ್ಡ ದೊಡ್ಡ ರಾಜಕಾರಣಿಗಳು ಅದರಲ್ಲಿ ಓದಿದ್ರು, ಬಿದ್ದೋಗ್ತಾ ಇತ್ತು. ಆ ಶಾಲೆಯನ್ನು ನಾನು ಪ್ರಥಮ ಬಾರಿಗೆ ದತ್ತು ತಗೊಂಡು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಶಾಲೆ ಅಭಿವೃದ್ಧಿ ಮಾಡಿ ಸುಮಾರು ಒಂದು 22 ಕೊಠಡಿಗಳು, ಲೈಬ್ರರಿ, ಅಲ್ಲಿ ಕಂಪ್ಯೂಟರ್ ಲ್ಯಾಬ್, ಮತ್ತು ಹೆಣ್ಣು ಮಕ್ಕಳಿಗೆ ನಮ್ಮಲ್ಲಿ ಏನಾಗುತ್ತೆ, ಒಂದು ಟಾಯ್ಲೆಟ್ ಅಂದರೆ ಸ್ಕೂಲ್ ಇಲ್ಲಿದ್ದರೆ ಆ ಮೂಲೆಯಲ್ಲಿ ಒಂದು ಶೀಟ್ ಹಾಕಿ ಹೆಣ್ಮಕ್ಳಿಗೆ ಒಂದು ಟಾಯ್ಲೆಟು, ಗಂಡು ಮಕ್ಳಿಗೆ ಒಂದು ಟಾಯ್ಲೆಟು. ಅದಲ್ಲ, ಇವತ್ತು ನಮ್ಮ ಮನೆ ಒಳಗಡೆ ಯಾವ ರೀತಿ ದೇವ್ರ ಮನೆ ಪಕ್ಕದಲ್ಲೇ ನಾವು ಟಾಯ್ಲೆಟ್ ಮಾಡ್ಕೋತೀವೋ ಅದೇ ಪ್ರಕಾರ ಶಾಲೆ ಒಳಗಡೆ, ಶಾಲಾ ಕಟ್ಟಡದ ಒಳಗಡೆ ಅದೊಂದು ಬರಬೇಕಾಗತ್ತೆ. ನಾವು ಶಾಲಾ ಕಟ್ಟಡಗಳನ್ನು ನಾನೊಂದು ರೂಮ್ ಕಟ್ಟಿಸ್ದೆ ಉದ್ಘಾಟನೆ ಮಾಡ್ತೀನಿ, ನಾನು ಸುಣ್ಣ ಬಣ್ಣ ಹೊಡೆಸ್ದೆ ಉದ್ಘಾಟನೆ ಮಾಡಿ, ಹಾಗಾಗಬಾರ್ದು. ನಾವೊಂದು ಕ್ಯಾಂಪಸ್ಗಳನ್ನು ಕಟ್ಟಬೇಕಾಗತ್ತೆ. ಆ ಕೆಲಸ ನಾನು ಮಾಡ್ತಾ ಬಂದಿದ್ದೇನೆ. ಈಗ ಶಿರಾದಾದಮೇಲೆ ಬರಗೂರಿನಲ್ಲಿ ನಾನು ಓದಿದ ಶಾಲೆ, ಅಲ್ಲಿ ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲೊಂದು ಶಾಲೆ ನಿರ್ಮಾಣ ಮಾಡಿಕೊಟ್ಟೆ. ಅದಾದ ನಂತರ ನಾನು ಬೆಳೆದ ಊರಿನಲ್ಲಿ ಒಂದು ಶಾಲೆ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡುವಂಥದ್ದಾಯಿತು. ಈಗ ನಿಮ್ಮ ತರೂರಿನಲ್ಲಿ ಕೆಲಸ ನಡೀತಾ ಇದೆ. ಒಂದು 300 ಜನ ಮಕ್ಕಳಿದ್ದಾರೆ. ಅಲ್ಲಿ ಕಟ್ಟಡ ಇರಲಿಲ್ಲ, ಅಲ್ಲೂ ಕೂಡ ಒಂದು ಶಾಲೆ ಮಾಡುವಂಥದ್ದಾಯಿತು. ಇನ್ನು ತಾವರೆಕೆರೆನಲ್ಲಿ ಒಂದು ಶಾಲೆ. ಈ ರೀತಿಯಾಗಿ ಶಾಲೆ ಕಡೆ ಹೆಚ್ಚು ಆದ್ಯತೆ ಕೊಟ್ಟು ಕೆಲಸ ಮಾಡ್ತಾ ಇದ್ದಾನೆ. ಅದರ ಜೊತೆಯಲ್ಲಿ ಈ ಗ್ರಾಮ ಪಂಚಾಯತ್ ಕಟ್ಟಡಗಳಿಗೆ ಬಂದಂಥ ಮನವಿಗಳು ಕೂಡ ಸ್ಪಂದಿಸಿ ನನ್ನ ಇತಿಮಿತಿನಲ್ಲಿ 3 ಲಕ್ಷ 5 ಲಕ್ಷ ಮಾಡಿಕೊಡುವಂಥ ಕೆಲಸ ಆಗ್ತಾ ಇದೆ. ಇದರ ಜೊತೆಯಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ನಾನು ಹೇಳಿದೆ, ಹಳ್ಳಿನಲ್ಲಿ ಒಂದು ದೇವಸ್ಥಾನ ಮುಖ್ಯ, ಒಂದು ಶಾಲೆ ಮುಖ್ಯ ಅಂತ. ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಎಲ್ಲ ಸಾರ್ವಜನಿಕರು ಹೋಗಿ ಪೂಜೆ ಮಾಡುವಂಥ ಒಂದು ದೇವಸ್ಥಾನ ಏನಿರುತ್ತೆ, ಆ ದೇವಸ್ಥಾನಕ್ಕೆ ನನ್ನ ಸ್ವಂತ ಖರ್ಚಿನಲ್ಲಿ ಹೈಮಾಸ್ಕ್ ದೀಪಗಳನ್ನು, ಸೋಲಾರ್ದು ಹೈಮಾಸ್ಕ್ ದೀಪವನ್ನು ಅಳವಡಿಸ್ಕೊಡುವಂಥ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಈಗಾಗಲೇ ನಿಮ್ಮೂರಿನವರು ಕೂಡ ಅದಕ್ಕೆ ಮನವಿ ಕೊಟ್ಟಿದ್ದಾರೆ. ನಿಮ್ಮೂರಿನ ಒಂದು ಪ್ರಮುಖ ಸ್ಥಳದಲ್ಲಿ ಒಂದು ದೇವಸ್ಥಾನದ ಮುಂದೆ ಅದನ್ನು ಅಳವಡಿಸ್ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ, ಸೊ ಮತ್ತೊಮ್ಮೆ ಜಯಚಂದ್ರ ಅವರು ಹೇಳ್ದಂಗೆ ಇಲ್ಲಿ ನೀವೆಲ್ಲ ಗೆದ್ದಿರೋದು ಹಸ್ತ, ಕಮಲ ಮತ್ತು ನಮ್ಮ ಮಹಿಳೆ
ತೆನೆ ಹೊತ್ತ ಮೇಳೆ ಗುರುತಿನಿಂದ ಅಲ್ಲ. ನೀವೆಲ್ಲ ಗೆದ್ದಿರೋದು ಲಾಟಿನು, ಟಾರ್ಚು, ಟ್ರ್ಯಾಕ್ಟ್ರು, ಹೌದು ತಾನೆ? ಅಂದರೆ ಇದು ಪಕ್ಷಾತೀತವಾದ ಚುನಾವಣೆ. ಇಲ್ಲಿ ಲಾಟಿನು, ಟಾರ್ಚು, ಸೂರ್ಯ ಅಲ್ವಾ, ಕಮಲ ಬರಲ್ಲ. ಈ ರೀತಿಯಾಗಿ ಚಿಹ್ನೆಯಿಂದ ಗೆದ್ದಿದ್ದೀರ. ಇಲ್ಲಿ ಪಕ್ಷದ ರಾಜಕೀಯ ಬರೋದು ಬೇಡ. ಹಾಗಾಗಿ ನೀವು ಒಳ್ಳೆ ಕೆಲಸ ಮಾಡಿ, ಇದು ಹೀಗೆ ಮುಂದುವರಿಬೇಕು. ಆದರೆ ಈ ಸರ್ಕಾರ ಬದಲು ಮಾಡೋಕೆ ಹೊರಟಿದೆ, ಅವ್ರ ಉದ್ದೇಶ ಇದೆ. ಈಗಾಗಲೇ ನಿಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು. ಮತ್ತೆ ಬಹಳ ವರ್ಷಗಳಿಂದಲೂ ಕೂಡ ಒಂದು ಹೋರಾಟವನ್ನ ಮಾಡಿ ಈ ಗ್ರಾಮ ಪಂಚಾಯಿತಿಯನ್ನ ಕೇಂದ್ರ ಸ್ಥಾನದಲ್ಲೇ ಉಳಿಸ್ಕೋಬೇಕು ಎಂಬ ನಿಲುವಿನೆಗೆ ಬದ್ಧರಾಗಿ ಬಹಳಷ್ಟು ಮುಖಂಡರು ಈ ಕೆಲಸವನ್ನ ಮಾಡಿ ಇವತ್ತು ನೂತನ ಕಟ್ಟಡವನ್ನ ಕಟ್ಟಿದ್ದಾರೆ. ಒಂದು ಕಟ್ಟಡ ಕಟ್ಟಬೇಕಾದ್ರೂ ಕೂಡ ಹಲವಾರು ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲೂ ಕೂಡ ಅವೆಲ್ಲವನ್ನೂ ಕೂಡ ಎದುರಿಸಿ ಕಟ್ಟಡವನ್ನ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಿಜ ಕೂಡ ಹೋರಾಟ ಮಾಡಿರ್ತಕ್ಕಂಥ ಇಂದಿನ ಮಹನೀಯರನ್ನ ನಾವೆಲ್ಲರೂ ಕೂಡ ನೆನೆಸ್ಕೋಬೇಕಾಗ್ತದೆ. ಈ ಒಂದು ಕಟ್ಟಡ ಇಲ್ಲಿ ಕಟ್ಟೋದಿಕ್ಕೆ ಭೂದಾನ ಮಾಡಿರ್ತಕ್ಕಂಥ ಏನು ಆ ಮುಖಂಡಪ್ಪನವರ ವಂಶಸ್ಥರು, ಮತ್ತು ಎರಡನೇದಾಗಿ ಗುಂಡಪ್ಪನವರು ಅಂದ್ರೆ ಅವರೊಂಥರ ಸರ್ವ ಪಕ್ಷದ ನಾಯಕರಿದ್ದಂಗೆ. ಒಟ್ಟಾರೆ ಊರಿಗೆ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಎಲ್ಲ ಲೀಡರ್ಗಳ ತಕ್ಕೂ ಅವ್ರು ಏನಿಲ್ಲ, ಈ ಕೆಲಸ ನಮ್ಗೆ ಆಗ್ಲೇಬೇಕು ಅಂತೇಳಿ ಪಟ್ಟು ಬಿಡದಲೆ ಏನಾದ್ರೂ ಕೂಡ ಕೆಲಸ ಮಾಡ್ತಿರ್ತಕ್ಕಂಥವ್ರು ಅಂದ್ರೆ ನಿಜ ಕೂಡ ಗುಂಡಪ್ಪನವರು ಆ ಮಟ್ಟಿಗೆ. ಮತ್ತೆ ಇಲ್ಲಿ ಪಂಚಾಯತಿ ಉಳ್ಳಲೇಬೇಕು ಅಂತೇಳಿ ಹಿಂದೆಲ್ಲ ಕೂಡ ಪಂಚಾಯತಿ ಇಲ್ಲಿ ಆಗದಕ್ಕೆ ಕಾರಣ ನಮ್ಮ ಹಿಂದಿನ ಶಾಸಕರು CJ ಮುಖಂಡಪ್ಪನವರು. ಇವರೆಲ್ಲರೂ ಕೂಡ ಹೋರಾಟದ ಫಲವಾಗಿ ಇವತ್ತು ಪಂಚಾಯಿತಿ ಆಗಿದೆ. ಅದ್ರ ಜೊತೆಗೆ ನಮ್ಮ ಕಟ್ಟಡವನ್ನ ನೂತನವಾಗಿ ಕಟ್ಟೋದಿಕ್ಕೆ ಮೂಲ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಅಧಿಕಾರಿಯಾಗಿರ್ತಕ್ಕಂಥ ಹರೀಶ್ ಸರ್ ಅವರು ಈಗಾಗಲೇ ತಾಲೂಕಲ್ಲಿ ಸುಮಾರು 32 ಗ್ರಾಮ ಪಂಚಾಯಿತಿಗಳಿದಾವೆ. 36 ಸರ್ ಅಲ್ಲಲ್ಲ, ಒಟ್ಟು ನಮ್ಮ ಶಿರಾ ಕ್ಷೇತ್ರಕ್ಕೆ 36, ಬುಕ್ಕಾಪಟ್ನ ಒಂದು 6, 35 ಒಂದು 6, ಒಟ್ಟು 42 ಗ್ರಾಮ ಪಂಚಾಯಿತಿನಲ್ಲಿ ನಮ್ಮ ಸಿರಾ ಕ್ಷೇತ್ರಕ್ಕೆ ಸೀಮಿತವಾಗಿರ್ತಕ್ಕಂಥ ಗ್ರಾಮ ಪಂಚಾಯತ್ 50% ಈ ಕಟ್ಟಡವನ್ನ ಈಗಾಗಲೇ ನಮ್ಮ ಹರೀಶ್ ಸರ್ ಅವರು ಕಟ್ಟಿಸಿದ್ದಾರೆ. ನಿಜ ಕೂಡ ಅವರ ಒಂದು ಸಾಧನೆ ಯಾವ ಮಟ್ಟಿಗೆ ಹೋಗ್ತಾ ಇದೆ ಅಂದ್ರೆ, ಹೆಂಗೆ ಅಂತಾರೆ, ನಮ್ಮ ಹಿಂದಿನ PDOಗಳು ಸಾಕಷ್ಟು ಜನ PDOಗಳು ಇಲ್ಲ ಸಿರಾ ತಾಲೂಕಲ್ಲೇ ಕೂಡ ಇದ್ದಂಥವ್ರು. ಬಟ್ ಅವ್ರು ಯಾರಿಗೂ ಕೂಡ ಈ ಕಟ್ಟಡದ ಒಂದು ಕಾನ್ಸೆಪ್ಟ್ ಕಟ್ಟಬೇಕು, ಇನ್ನೊಂದು ಮಾಡಬೇಕು ಎಂಬ ಒಂದು ಮನಸ್ಥಿತಿ ಅವತ್ತು ಕಡಿಮೆ ಇತ್ತು. ಅವ್ರೆಲ್ರಿಗೂ ಕೂಡ ಒಂದು ದಾರಿ ತೋರಿಸ್ತಿದ್ರು. ಇಲ್ಲ, ನೀವು ಈ ಚಾನಲ್ ಅಲ್ಲಿ ಹೋಗ್ಲೇಬೇಕು, ಈ ಚಾನಲ್ ಅಲ್ಲಿ ಹೋಗಿ ಒಂದೇನಾದ್ರೂ ಕೂಡ ನಿಮ್ಮ ಒಂದು ಪಂಚಾಯತಿಗಳಲ್ಲಿ ಒಂದು ಸಾಧನೆ ಮಾಡಬೇಕು ಎಂಬ ಒಂದು ದಿಕ್ಕನ್ನು ತೋರಿಸಿರ್ತಕ್ಕಂಥವ್ರು ನಿಜ ಕೂಡ ಹರೀಶ್ ಸರ್ ಅವರು. ಆ ದಿಕ್ಕಿನಲ್ಲಿ ಇವತ್ತು ಎಲ್ಲ PDOರವರು ಕೂಡ ತಮ್ಮದೇ ಆದಂತಹ ಒಂದು ಶಕ್ತಿಯನ್ನ ಈ ತಾಲೂಕಲ್ಲಿ ನೀವೆಲ್ಲರೂ ತೋರಿಸಿದ್ದೀರ. ನಮ್ಮ ಏನು ಆಡಳಿತ ಮಂಡಳಿಯವ್ರನ್ನ ವಿಶ್ವಾಸಕ್ಕೆ ತಗೊಂಡು, ಅಲ್ಲಿನ ಅಧ್ಯಕ್ಷರು ಉಪಾಧ್ಯಕ್ಷರು ವಿಶ್ವಾಸಕ್ಕೆ ತಗೊಂಡು ಕಟ್ಟಡವನ್ನು ಕಟ್ಟಬೇಕು ಎಂಬ ನಿಲುವಿನಲ್ಲಿ ನೀವೆಲ್ಲರೂ ಕೂಡ ಭದ್ರಾಗಿ ಇವತ್ತು ಕೆಲಸವನ್ನ ಮಾಡಿದಿರ. ನಿಜ ಕೂಡ ಒಂದು ರೀತಿ ಸಮರೋಪಾದಿನಲ್ಲಿ ಈ ತಾಲೂಕಿನಲ್ಲಿ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಒಂದು ಶಕ್ತಿಯನ್ನ ಇವತ್ತು ನೀವೆಲ್ಲರೂ ಕೂಡ ಕೊಟ್ಟಿದ್ದೀರ. ಆ ನಿಟ್ಟಿನಲ್ಲಿ ನಮ್ಮ ಚಿದಾನಂದ ಗೌಡ್ರವರು ಕೂಡ ಇವತ್ತು ತಾಲೂಕಲ್ಲಿ ಎಲ್ಲಿ ಕಟ್ಟಡಕ್ಕೆ ಸಮಸ್ಯೆ ಐತೆ ಅಂದ ತಕ್ಷಣ ಅಲ್ಲಿ ಅವ್ರದೇ ಆದಂತ ಅನುದಾನವನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ. ನಾನು ಕಳೆದ 3-4 ದಿನ ಆಗಿರ್ಬೇಕು ಅಲ್ವಾ ಗಂಗಾಧರ್ ಸರ್, 4 ದಿನದಾಗೆ ನಾನು ನಮ್ಮ ಚಿದಾನಂದ ಗೌಡ್ರಿಗೆ ಒಂದು ಫೋನ್ ಮಾಡಿದೆ. ಬಿಲ್ಡಿಂಗ್ ಉದ್ಘಾಟನೆ ಮಾಡ್ತಾ ಇದ್ದಾರೆ, ಆ ಬಿಲ್ಡಿಂಗಿಗೆ ಇವತ್ತು ಪೀಠೋಪಕರಣಗಳಿಲ್ಲ, ಪೀಠೋಪಕರಣ ಇಲ್ದಲೇ ಪಂಚಾಯತಿ ಉದ್ಘಾಟನೆ ಮಾಡಿದೆ, ಅದು ಒಂದು ರೀತಿ ಅಂದ ಕಾಣೋದಿಲ್ಲ. ಅಲ್ಲಿ ಹೋಗ್ತಕ್ಕಂಥ ಅಧ್ಯಕ್ಷರು ಸದಸ್ಯರುಗಳಿಗೆ ಅಲ್ಲ ಚೇಂಬರ್ ಅಲ್ಲಿ ಕೂತ್ಕೊಂಬಕ್ಕೆ ಒಂದು ಅವಕಾಶ ಇಲ್ದಿರಿ. ಹಾಗೆ ಸರ್ ಏನ ಮಾಡಿ ನಿಮ್ಮ ಅನುದಾನದಲ್ಲಿ ನೀವು ಹಾಕೊಡ್ಬೇಕು ಹಂಗಂದ ತಕ್ಷಣ ಅವ್ರೊಂದು ಮಾತು ಹೇಳಿರು, ಆಯ್ತು ಗೌಡ್ರೆ, ನನಗಿನ್ ಕೇವಲ ನನಗೆ ಈ ವರ್ಷದ ಅಂದಲ್ಲಿ 3 ಲಕ್ಷ ಉಳಿದೈತೆ, ಅವ್ರಿಗೆ ಹೇಳ್ಬಿಡಿ ಅನುದಾನವನ್ನ ಕಳಿಸ್ತೀನಿ, ಅಷ್ಟು 3 ಲಕ್ಷಕ್ಕೂ ಪೀಠೋಪಕರಣ ಹಾಕ್ತೀನಿ. ಮತ್ ಇನ್ನೊಂದು ಮಾತು ಹೇಳಿದೆ, ಇಲ್ಲಣ್ಣ ಎಲ್ಲಾ ಕಡೆಗೂ ಒಂದೊಂದು ನೀವು ಸೋಲಾರ್ ಲೈಟ್ ಅನ್ನ ನೀವು ಹಾಕೊಟ್ಟಿದ್ದೀರಾ ಪಂಚಾಯತಿ ಮುಂದ್ಗಡೆ, ಇಲ್ಲೂ ಕೂಡ ಒಂದು ಸೋಲಾರ್ ಲೈಟ್ ಅನ್ನ ಪಂಚಾಯತಿ ಮುಂದೆ ಹಾಕೊಡ್ಬೇಕು. ಆಯ್ತು, ಅದಕ್ಕೂ ಹಾಕಿಸ್ಕೊಡ್ತೀನಿ, ಹೇಳ್ಬಿಡಿ ಸೋಲಾರ್ ಲೈಟ್ ಕೂಡ ಕೊಡ್ತೀನಿ. ಅದು ಅವರ ಸ್ವಂತ ಅನುದಾನದಲ್ಲಿ ಯಾವುದೇ ಆದಂತ ಒಂದು ಟ್ರಸ್ಟ್ ಅನ್ನು ಮಾಡ್ಕೊಂಡು ಆ ಅನುದಾನದಲ್ಲಿ ಇವತ್ತು ಒಂದು ಎಲ್ಲ ಕಡೆ ಸೋಲಾರ್ಸ್ ಮುಖ್ಯವಾದಂತಹ ಸಾರ್ವಜನಿಕ ಸ್ಥಳಗಳಲ್ಲಿ
ಈಗ ಸೋಲಾರ್ನ ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಒಂದು ಗ್ರಾಮ ಪಂಚಾಯತಿಗೂ ಕೂಡ ಪ್ರಮುಖವಾದಂತ ಸ್ಥಳದಲ್ಲಿ ನೀವು ಇಲ್ಲಿ ಪಂಚಾಯತಿ ಮುಂದನ ಹಾಕೊಳ್ಳಿ, ಇಲ್ಲ ಯಾವ್ದಾದ್ರು ಕೂಡ ಒಂದ್ ಒಳ್ಳೆ ಜನ ಇರ್ತಕ್ಕಂಥ ತಕಾರ ಹಾಕೊಳ್ಳಿ, ಒಂದ್ ಲೈಟ್ ನಾವು ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನೀವೆಲ್ಲರೂ ಕೂಡ ಅದಕ್ಕೆ ನಿಜಕ್ಕೂ ಕೂಡ ಚಿರಋಣಿ ಆಗಿರ್ಬೇಕಾಗ್ತದೆ. ಅಂದ್ರೆ ಒಬ್ಬ ರಾಜಕಾರಣಿಗೆ ಇರ್ಬೇಕಾಗ್ತಕ್ಕಂಥ ಆ ಒಂದು ಪರಿಕಲ್ಪನೆ, ಏನಾದ್ರೂ ಕೂಡ ಒಂದು ಸಮಸ್ಯೆಗೆ ಬೇಗ ಸ್ಪಂದಿಸಕ್ಕಂತ ಒಂದು ಮನೋಭಾವ ಅದು ನಮ್ಮ ಚಿದಾನಂದ ಗೌಡ್ರಿಗೆ ಇದೆ. ಅದು ಅವ್ರು ನಡೆಸ್ಕೊಂಡು ಈ ತಾಲೂಕಲ್ಲೂ ಕೂಡ ಹೋಗ್ತಾ ಇದ್ದಾರೆ. ಹೆಚ್ಚು ಹೆಚ್ಚು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ ಮತ್ತು ಹೆಚ್ಚು ಹೆಚ್ಚು ಇವತ್ತು ಎಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಒಂದು ಶಕ್ತಿಯನ್ನು ಕೊಡ್ಬೇಕು ಅಲ್ಲೆಲ್ಲ ಕಡೆ ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆ ತಳಹಂತದ ಈ ಒಂದು ವ್ಯವಸ್ಥೆಗೆ ಒಂದು ಶಕ್ತಿಯನ್ನ ತುಂಬತಕ್ಕಂತ ಕೆಲಸವನ್ನ ಇವತ್ತು ಚಿದಾನಂದ ಗೌಡರು ಕೂಡ ಮಾಡಿದ್ದಾರೆ. ಮತ್ತೆ ಈ ಒಂದು ನಾನು ಸನ್ನಿವೇಶದಲ್ಲಿ ನಿಮ್ಗೆ ಒಂದು ಮಾತನ್ನ ಹೇಳ್ತಿದೀವಿ. ನಾನು ಒಬ್ಬ ಹಾಲು ಉತ್ಪಾದಕ ನಿರ್ದೇಶಕನಾಗಿ ಈ ತಾಲೂಕಿನಲ್ಲಿ ಹಲವಾರು ಸಂಘ ಸಂಸ್ಥೆಗಳನ್ನ ಕಟ್ಟಿ ಆ ಮುಖಾಂತರ ನಮ್ಮ ರೈತರಿಗೆ ಒಂದು ಆರ್ಥಿಕವಾಗ್ತಕ್ಕಂಥ ಶಕ್ತಿಯನ್ನ ನೀಡಬೇಕು. ಆ ಮುಖಾಂತರ ಅವರ ಒಂದು ಕುಟುಂಬವನ್ನ, ಅವರ ಜೀವನವನ್ನ ಒಂದು ರೀತಿ ಉತ್ತಮ ರೀತಿಯಲ್ಲಿ ಅವತ್ತು ನಡೆಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗ್ತೈತೆ ಎಂಬ ಒಂದು ನಿಟ್ಟಿನಲ್ಲಿ ಇವತ್ತು ಹಾಲು ಉತ್ಪಾದಕ ಸಹಕಾರ ಸಂಘಗಳನ್ನ ಇವತ್ತು ನಾವು ನಡೆಸ್ತಾ ಬಂದಿದ್ದೀವಿ. ಆ ನಿಟ್ಟಿನಲ್ಲಿ ನಾಳೆ ಒಂದು ಕಾರ್ಯಕ್ರಮನೂ ಕೂಡ ಇವತ್ತು ತಾಲೂಕು ಮಟ್ಟದಲ್ಲಿ ಕೂಡ